ಇನ್ನು ಮುಂದೆ ಪಾತಾಳದಲ್ಲಿ ಪಾಪಚ್ಚಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾರಾಯಣ ಕಸ್ತೂರಿ ಅಥವಾ ನಾ ಕಸ್ತೂರಿ ತಿರುವಾಂಕೂರಿನವರಾದರೂ ಕನ್ನಡದಲ್ಲಿ ಪ್ರಸಿದ್ಧ ಸಾಹಿತಿಗಳಲ್ಲಿ ಒಬ್ಬರು. ಸಿದ್ಧಾರೂಢ ಸ್ವಾಮಿ, ರಮಣ ಮಹರ್ಷಿ, ಮೆಹರ್ ಬಾಬಾ, ನಾರಾಯಣ ಗುರು ಮೊದಲಾದವರ ಪರಿಚಯ ಇವರಿಗಿತ್ತು. ಶ್ರೀರಾಮಕೃಷ್ಣ ಪರಮಹಂಸರ ನೇರ ಶಿಷ್ಯ ಮಹಾಪುರುಷಜಿಯವರ ಶಿಷ್ಯರಾಗಿದ್ದರು. ಕೊನೆಗೆ ಸತ್ಯಸಾಯಿ ಬಾಬಾರವರ ಆಪ್ತವರ್ಗಕ್ಕೆ ಸೇರಿ ಅವರ ಜೀವನ ಚರಿತ್ರೆ ಸತ್ಯಂ ಶಿವಂ ಸುಂದರಂ ಬರೆದರು. ಮೈಸೂರು ವಿಶ್ವವಿದ್ಯಾನಿಲಯದಿಂದ ನಿವೃತ್ತರಾದ ಮೇಲೆ 6 ವರ್ಷ ಬೆಂಗಳೂರು ಆಕಾಶವಾಣಿಯಲ್ಲಿ ಸೇವೆ ಸಲ್ಲಿಸಿದರು. ಕನ್ನಡದಲ್ಲಿ ಹಾಸ್ಯ ಸಾಹಿತಿ ಎಂದು ಪ್ರಖ್ಯಾತರಾಗಿದ್ದ ನಾ ಕಸ್ತೂರಿ ಕೊರವಂಜಿ ಪತ್ರಿಕೆಗೆ ಲೇಖನಗಳನ್ನು ಬರೆಯುತ್ತಿದ್ದರು. ಮಕ್ಕಳ ಸಾಹಿತ್ಯದಲ್ಲೂ ಕೆಲವು ಪುಸ್ತಕಗಳನ್ನು ಹೊರತಂದಿದ್ದಾರೆ. ಪಾತಾಳದಲ್ಲಿ ಪಾಪಚ್ಚಿ ಇಂತಹ ಪುಸ್ತಕ. ಆಂಗ್ಲ ಭಾಷೆ ಪ್ರಚಾರದಲ್ಲಿರುವ ಪ್ರತಿಯೊಂದು ದೇಶದಲ್ಲಿಯೂ ಜನರಿಗೆ ಅಚ್ಚುಮೆಚ್ಚಾಗಿರುವ ಎಲಿಸಸ್ ಅಡ್ವೆಂಚರ್ಸ್ ಇನ್ ವಂಡರ್ಲ್ಯಾಂಡ್ ಎಂಬ ಗ್ರಂಥದ ಆಧಾರದ ಮೇಲೆ ಈ ಪುಸ್ತಕವನ್ನು ಬರೆದಿದ್ದಾರೆ. ಅಕ್ಷರಶಃ ಭಾಷಾಂತರ ಮಾಡಿದ್ದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾತ್ರ ಹೊಂದುವ ಅನೇಕ ಸನ್ನಿವೇಶಗಳನ್ನು ಆಂಗ್ಲ ಸಾಹಿತ್ಯವನ್ನು ಅರಿತವರಿಗೆ ಮಾತ್ರ ರುಚಿಸಬಹುದಾದ ಕೆಲವು ಹಾಸ್ಯಗಳನ್ನು ತಿಳಿದುಕೊಳ್ಳಲು ಕನ್ನಡ ವಾಚಕರಿಗೆ ತೊಂದರೆಯಾಗಬಹುದಾದ್ದರಿಂದ ಸೂಕ್ತ ತೋರಿದಂತೆ ಅಲ್ಲಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ಕಥೆಯನ್ನು ಕೊಂಚ ಮಾರ್ಪಡಿಸಿದ್ದಾರೆ. ಮೂಲದ ಸ್ವಾರಸ್ಯಕ್ಕೆ ಹೆಚ್ಚು ಕುಂದು ಬಂದಿಲ್ಲ. ಇಂಗ್ಲಿಷ್ನಲ್ಲಿ ಈ ಕಥೆಯನ್ನು ಬರೆದವರು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ 1855ರಿಂದ 1881ರವರೆಗೆ ಗಣಿತಶಾಸ್ತ್ರ ಬೋಧಕರಾಗಿದ್ದು, ತಮ್ಮ ಸಂಶೋಧನಾ ಸಾಮರ್ಥ್ಯದಿಂದ ಆ ಶಾಸ್ತ್ರವನ್ನು ಬಹುಮಟ್ಟಿಗೆ ಮುಂದುವರೆಸಿದ ಚಾರ್ಲ್ಸ್ ಲುಡ್ವಿಗ್ ಡಾಡ್ಸನ್ ಎಂಬುವರು. ಗಣಿತಶಾಸ್ತ್ರಕ್ಕೂ ಮಕ್ಕಳ ಮನಸ್ಸನ್ನು ಸೆಳೆಯಬಲ್ಲ ಸಾಹಿತ್ಯಕ್ಕೂ ಉತ್ತರ ದಕ್ಷಿಣ ಧ್ರುವಗಳಿಗೆ ಇರುವಷ್ಟು ಅಂತರ ಎಂದು ಹೇಳಬಹುದು. ಆದರೆ ಡಾಡ್ಸನ್ ರವರಲ್ಲಿ ಅವು ಎರಡೂ ಕೂಡಿತ್ತು. ಅವರು ಕೇವಲ ಶುಷ್ಕ ಪಂಡಿತರಾಗಿರಲಿಲ್ಲ. ನಗುನಗುತ್ತಲೇ ಅನಾಯಾಸವಾಗಿ ಅವರ ವಿದ್ಯಾರ್ಥಿಗಳು ಕಠಿಣವಾದ ವಿಷಯಗಳನ್ನೂ ಕೂಡ ಕಲಿಯುತ್ತಿದ್ದರಂತೆ. ಚಿಕ್ಕ ಪಾಠಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗಲೇ ಡಾಡ್ಸನ್ ಅವರು ಸ್ನೇಹಿತರ ಮೇಲೂ ಸಹಪಾಠಿಗಳ ಮೇಲೂ ತುಂಟ ಪದ್ಯಗಳನ್ನು ಬರೆದು ಹಾಸ್ಯಪೂರ್ಣವಾದ ಕಥೆಗಳನ್ನು ಕಟ್ಟಿ ಗೇಲಿ ಎಬ್ಬಿಸುತ್ತಿದ್ದರಂತೆ. ಕಾಲೇಜಿಗೆ ಬಂದು ಸೇರಿದಾಗಲಂತೂ ಅವರ ಹಾಸ್ಯಕ್ಕೂ ಭಾವನಾ ಶಕ್ತಿಗೂ ಒಂದು ಹೊಸ ಹುರುಪು ಬಂದಂತಾಯಿತು. ಅನೇಕ ಸಂವತ್ಸರಗಳ ಅಧ್ಯಾಪಕ ವೃತ್ತಿಯೂ ಕೂಡ ಅವರ ಉತ್ಸಾಹವನ್ನು ತಗ್ಗಿಸಲಿಲ್ಲ. ಆದರೆ ಮೇಲು ಮೇಲೆ ಗಂಭೀರ ಸ್ವಭಾವದವರಾಗಿ ಕಂಡುಬಂದ ಡಾಡ್ಸನ್ ಅವರನ್ನು ಯಾರೂ ಕಥೆ ಪುಸ್ತಕಗಳ ಬರಹಗಾರರೆಂದು ಹೇಳುವುದಕ್ಕೆ ಆಗುತ್ತಿರಲಿಲ್ಲ. ಓದ್ಸೋ ಐಗಳ್ ಕಟ್ಕೊಂತಾರ ಸೂಳೆ ಕಾಲಿನ ಗೊಲ್ಸ ಎಂದು ರತ್ನನ ಹಾಗೆ ಎಲ್ಲರೂ ಕೇಳಿದರು. ವಾಚಕರನ್ನು ಮತ್ತಷ್ಟು ಮರುಳು ಮಾಡುವುದಕ್ಕಾಗಿ ಡಾಡ್ಸನ್ ಅವರು ಇನ್ನೊಂದು ಉಪಾಯ ಹೂಡಿದರು. ಗಣಿತಶಾಸ್ತ್ರ ಸಂಶೋಧನೆ, ಲಘು ಸಾಹಿತ್ಯ ರಚನೆ ಎಂಬ 2 ಕೆಲಸಗಳಿಗಾಗಿ ಅವರು ತಮ್ಮನ್ನೇ 2 ಬೇರೆ ಬೇರೆಯಾದ ವ್ಯಕ್ತಿಗಳನ್ನಾಗಿ ಮಾಡಿಕೊಂಡರು. ಅಂದರೆ ಗಣಿತ ಗ್ರಂಥಗಳನ್ನು ಬರೆದದ್ದು ಪ್ರೊಫೆಸರ್ ಡಾಡ್ಸನ್ ಎಂಬುವರು, ಇತರ ಗ್ರಂಥಗಳನ್ನು ಬರೆದದ್ದು ಲೂಯಿ ಕರೋಲ್ ಎಂಬ ಇನ್ನೊಬ್ಬರು. ಹೀಗೆ ತಮಗೂ ಲೂಯಿ ಕರೋಲ್ ಎಂಬುವನಿಗೂ ಯಾವ ವಿಧವಾದ ಸಂಬಂಧವೂ ಇಲ್ಲವೆಂದು ಡಾಡ್ಸನ್ ಅವರು ಸದಾ ಹೇಳುತ್ತಿದ್ದರು. ಕೊನೆಯ ತನಕ ಅವರು ಅದೇ ಹಠವನ್ನೇ ಸಾಧಿಸಿದರು. ಅಲಿಸಸ್ ಅಡ್ವೆಂಚರ್ಸ್ ಇನ್ ವಂಡರ್ಲ್ಯಾಂಡ್ ಎಂಬ ಗ್ರಂಥವನ್ನು 1865ರಲ್ಲಿ ಲೂಯಿ ಕರೋಲರು ಪ್ರಕಟಿಸಿದರು. ಕೂಡಲೇ ಅದು ಎಲ್ಲಾ ವಯಸ್ಸಿನ ಮಕ್ಕಳನ್ನೂ ಆಹ್ಲಾದಪಡಿಸಿದ್ದರಿಂದ ಎಲ್ಲರೂ ಕರೋಲರನ್ನು ಕೊಂಡಾಡಿದರು. ಅದರ ಹಿಂದೆಯೇ ಪ್ರಕಟಿತವಾದ ಇನ್ನೂ ಅನೇಕ ಗ್ರಂಥಗಳು ಡಾಡ್ಸನ್ ಅವರ ಕೀರ್ತಿಯನ್ನು ನಾನಾ ದೇಶಗಳಲ್ಲಿ ಹಬ್ಬಿಸಿದುವು. ಆದರೂ ಕರೋಲ್ ಅವರು ಜನರ ಮುಂದೆ ಬಂದು ತಮ್ಮ ನಿಜ ಸ್ವರೂಪವನ್ನು ಬಹಿರಂಗಪಡಿಸಲಿಲ್ಲ. ಡಾಡ್ಸನ್ ಅವರು ಲೂಯಿ ಕರೋಲ್ ಎಂಬವನು ತಾನಲ್ಲ ಎಂದೇ ವಾದಿಸುತ್ತಾ ಬಂದರು. ಪಾಪಚ್ಚಿಯ ಮೂಲ ವ್ಯಕ್ತಿಯಾದ ಆಲಿಸಲ ಕಥೆಯನ್ನು ಇಂದು ಓದಿ ಆನಂದಿಸದಿರುವವರು ಅಪರೂಪ. ಪಾಶ್ಚಾತ್ಯ ದೇಶಗಳಲ್ಲಿ ಪ್ರತಿಯೊಂದು ಮಗುವಿಗೂ ಅವಳ ಪರಿಚಯವು ಚೆನ್ನಾಗಿ ಉಂಟು. ಕೇವಲ ಮಕ್ಕಳಿಗೆ ಮಾತ್ರವೇ ಅಲ್ಲ,
ಎಲ್ಲಾ ವಯಸ್ಸಿನವರಿಗೂ ಅವಳು ಅಚ್ಚುಮೆಚ್ಚಾಗಿ ಪರಿಣಮಿಸಿದ್ದಾಳೆ. ಏಕೆಂದರೆ ನಾವೆಲ್ಲರೂ ಅವಳಂತೆಯೇ ಹೆಚ್ಚು ಕಡಿಮೆ ಸ್ವಪ್ನಜೀವಿಗಳು. ಅದೂ ಅಲ್ಲದೆ ಪ್ರಕೃತಿಯ ನಿಯಮಗಳೆಂಬ ವಜ್ರ ಶೃಂಖಲೆಗೆ ಒಳಗಾಗಿರುವ ನಮ್ಮೆಲ್ಲರಿಗೂ ಕೆಲವು ವೇಳೆ ಬಿಡುಗಡೆಯ ಹಂಬಲು ಬಾಧಿಸುತ್ತದೆ. ಒಂದು ಕ್ಷಣವಾದರೂ ವೈವಿಧ್ಯಕ್ಕಾದರೂ ಬಿಸಿಲಿದ್ದು ಮರವಿದ್ದು ನೆಳಲಿರದೆ ಹೋಗದೆ, ಒಂದು ದಿನ ನೀರು ಸುಡಬಾರದೆ, ಒಂದು ಸಲವಾದರೂ ಕಲ್ಲು ಹಕ್ಕಿಯ ತೆರದಿ ಹಾರಾಡಬಾರದೆ, ಒಂದು ಕ್ಷಣವಾದರೂ ದಾಸ್ಯ ನಿಯಮಗಳು ಅಳಿದು ಸ್ವಾತಂತ್ರ್ಯ ಸ್ವಾಚ್ಛಂದ್ಯ ಹುಚ್ಚಾಟವಾಗದೆ ಎಂದು ಪುಟ್ಟಪ್ಪನವರಿಗೆ ಅನ್ನಿಸಿದ ಹಾಗೆ ನಮಗೂ ಆಗಾಗ ಅನಿಸುತ್ತದೆ. ಆದ್ದರಿಂದಲೇ ಈ ವೈಜ್ಞಾನಿಕ ಯುಗದಲ್ಲಿಯೂ ಕೂಡ ಇಂಥ ಕಥೆಗಳನ್ನು ಓದಿ ಆನಂದ ಪಡುವವರ ಸಂಖ್ಯೆ ಹೆಚ್ಚುತ್ತಲೇ ಇರುವುದು. ಈಗ ಕೇಳೋಣ ಪಾತಾಳದಲ್ಲಿ ಪಾಪಚ್ಚಿ. ಮೊಲದ ಬಿಲ. ಪಾಪಚ್ಚಿ ಅಕ್ಕನ ಹತ್ತಿರ ಹುಲ್ಲಿನ ಮೇಲೆ ಎಷ್ಟು ಹೊತ್ತು ಸುಮ್ಮನೆ ಕುಳಿತಿದ್ದಾಳು. ಒಂದೆರಡು ಸಲ ಬಹಳ ಬೇಸರವಾದಾಗ ಅಕ್ಕನ ಕೈಯಲ್ಲಿದ್ದ ಪುಸ್ತಕವನ್ನು ಕತ್ತೆತ್ತಿ ನೋಡಿದಳು. ಆದರೆ ಅದರಲ್ಲಿ ಚಿತ್ರಗಳೇ ಇರಲಿಲ್ಲ. ಥು, ಚಿತ್ರಗಳಿಲ್ಲದೆ ಪುಸ್ತಕಗಳನ್ನೇಕೆ ಅಚ್ಚು ಹಾಕುತ್ತಾರೆಯೋ ಎಂದು ಗೊಣಗಿಕೊಂಡಳು. ಆ ದಿನ ಬಿಸಿಲು ಬಲವಾಗಿತ್ತು. ಪಾಪಚ್ಚಿಗೆ ಕೊಂಚವಾಗಿ ನಿದ್ದೆ ಹತ್ತುತ್ತಾ ಬಂತು. ಪಕ್ಕದ ಮನೆಯಿಂದ ಸೀಬೆಕಾಯಿ ಕಿತ್ತುಕೊಡು ಎಂದು ಶಾಮುವನ್ನು ಕೇಳೋಣ ಎನಿಸಿತು. ಬೇಡ, ಈಗ ಯಾರು ಮನೆಯೊಳಕ್ಕೆ ಹೋಗುವವರು? ಶಾಮು ಪಕ್ಕದ ಮನೆಗೆ ಬರುತ್ತಾನೆಯೋ ಇಲ್ಲವೋ? ಬೆಳಗ್ಗೆ ಎಲ್ಲರ ಎದುರಿಗೂ ಅವನ ಸಂಗ ಬಿಟ್ಟ ಮೇಲೆ ಈಗ ಹೇಗೆ ಅವನನ್ನು ಮಾತನಾಡಿಸುವುದು ಎಂದು ಯೋಚಿಸುತ್ತಾ ಅಲ್ಲಿಯೇ ಮಲಗಿಕೊಂಡಳು. ಆಗ ಕೆಂಪು ಕಣ್ಣಿನ ಮೋಟು ಬಾಲದ ಉದ್ದ ಕಿವಿಗಳ ಬಿಳಿಯ ಮೊಲವೊಂದು ಅವಳ ಹತ್ತಿರವೇ ಓಡಿತು. ಅದರ ಓಟದ ರಭಸದಿಂದ ಎದ್ದ ಗಾಳಿಯು ಪಾಪಚ್ಚಿಗೆ ಸೋಕಿತು. ಮೊಲವು ಅಯ್ಯೋ ದೇವರೇ, ಹೊತ್ತಾಗಿ ಹೋಯ್ತಲ್ಲ ಎಂದು ಹೇಳಿಕೊಂಡೇ ಓಡುತ್ತಿತ್ತು. ಅದು ಹೇಳಿದ್ದು ಪಾಪಚ್ಚಿಗೆ ಚೆನ್ನಾಗಿ ಕೇಳಿಸಿತು. ಒಂದೆರಡು ಮಾರು ದೂರ ಹೋದ ಮೇಲೆ ಅದು ತನ್ನ ಅಂಗಿಯ ಒಳಜೇಬಿನಿಂದ ಒಂದು ಸರಪಣಿ ಗಡಿಯಾರವನ್ನು ಹೊರಗೆಳೆದು ಅದನ್ನು ನೋಡುತ್ತಾ ಓಡಿತು. ಪಾಪಚ್ಚಿಯು ಥಟಕ್ಕನೆದ್ದು ಅದರ ಹಿಂದೆ ಓಡಿದಳು. ಬಿಳಿಯ ಮೊಲ, ಗಡಿಯಾರ, ಕನ್ನಡದಲ್ಲಿ ಕೂಗಾಟ, ಓಟ, ಇದರಲ್ಲಿ ಏನೋ ಸ್ವಾರಸ್ಯವಿರಬೇಕೆಂದು ಕುತೂಹಲದಿಂದ ಅವಳು ಅದನ್ನು ಹಿಂಬಾಲಿಸಿದಳು. ಹಾಗೆಯೇ ಪಾಠಶಾಲೆಯ ಮೈದಾನದ ಅಂಚಿನವರೆಗೂ ಓಡಿದಳು. ಅಲ್ಲಿ ಒಂದು ಬಿಲ, ತಕ್ಕ ಮಟ್ಟಿಗೆ ದೊಡ್ಡದಾಗಿಯೇ ಇತ್ತೆನ್ನಬಹುದು. ಅದರೊಳಕ್ಕೆ ಮೊಲವು ಧುಮುಕುವ ಹೊತ್ತಿಗೆ ಸರಿಯಾಗಿ ದೇವರ ದಯೆಯಿಂದ ಅವಳೂ ಅಲ್ಲಿಗೆ ಬಂದು ಸೇರಿದಳು. ಪಾಪಚ್ಚಿ ಕೊಂಚ ದುಡುಕು ಸ್ವಭಾವದವಳು. ಹಿಂದು ಮುಂದು ನೋಡದೆ ಅವಳೂ ಅದರೊಳಕ್ಕೆ ಧುಮುಕಿದಳು. ಆ ಬಿಲವೋ ಅದೆಷ್ಟು ಆಳ ಹೇಳಿದರೆ ಯಾರೂ ನಂಬುವುದಿಲ್ಲ. ಅರ್ಧ ಗಂಟೆಯ ಹೊತ್ತು ಕೆಳಕ್ಕೆ ಬೀಳುತ್ತಿದ್ದರೂ ಅದರ ತಳ ಸಿಕ್ಕಲಿಲ್ಲ. ಏಕೆ? ಪಾಪಚ್ಚಿ ಬೀಳುತ್ತಿದ್ದುದು ಅಷ್ಟು ನಿಧಾನವೋ? ಹಾಗೂ ಇರಬಹುದು ಅಲ್ಲವೇ? ಹಾಗೇ ಇರಬೇಕು. ಏಕೆಂದರೆ ಬೀಳುತ್ತಿದ್ದಾಗಲೇ ಅವಳಿಗೆ ಸುತ್ತಮುತ್ತ ನೋಡಲು ಅವಕಾಶ ಸಿಕ್ಕಿತು. ಮುಂದೆ ಯಾವ ಯಾವ ವಿಚಿತ್ರಗಳು ನಡೆಯಬಹುದು ಎಂದು ಯೋಚಿಸುತ್ತಲೇ ಬಿದ್ದಳು. ಆದರೆ ತಾನು ಯಾವುದರ ಮೇಲೆ ಬೀಳಬಹುದೆಂದು ಕಂಡುಹಿಡಿಯಲು ಮಾತ್ರ ಸಾಧ್ಯವಾಗಲಿಲ್ಲ. ಕೆಳಗೆ ಬರಿಯ ಕತ್ತಲೆ, ಏನೂ ಕಾಣಿಸಲಿಲ್ಲ. ಆ ಬಿಲದಲ್ಲಿ ಸುತ್ತಮುತ್ತ ಅಬ್ಬಬ್ಬ, ಎಷ್ಟೊಂದು ಬೀರುಗಳು, ಎಷ್ಟೊಂದು ಪಠಗಳು, ಅಡಿಗೆಯ ಪಾತ್ರೆಗಳೆಷ್ಟು, ಚನ್ನಪಟ್ಟಣದ ಆಟದ ಸಾಮಾನುಗಳೋ ರಾಶಿ ರಾಶಿ, ಡಬ್ಬಗಳು ಸಾಲಾಗಿ ಒಂದರ ಮೇಲೊಂದು, ಲೆಕ್ಕವಿಲ್ಲದಷ್ಟು. ಬೀಳುವಾಗಲೇ ಕೈ ನೀಡಿ ಒಂದು ಬೀರುವಿನಿಂದ ಪಾಪಚ್ಚಿ ಒಂದು ಡಬ್ಬವನ್ನು ಎತ್ತಿದಳು. ಅದರ ಮೇಲೆ ಅಪ್ಪಟ ಹಾಲು ಖೋವಾ ಎಂದು ಒಂದು ಚೀಟಿ ಬರೆದು ಅಂಟಿಸಿತ್ತು. ಮುಚ್ಚಳ ತೆಗೆದು ನೋಡಿದಾಗ ಅವಳ ಪುಣ್ಯಕ್ಕೆ ಸರಿಯಾಗಿ ಅದರಲ್ಲಿ ಒಂದು ಚೂರು ಕೂಡ ಇರಲಿಲ್ಲ. ಬಂದ ಕೋಪದಲ್ಲಿ ಖಾಲಿ ಡಬ್ಬವನ್ನು ಕೆಳಕ್ಕೆಸೆದು ಬಿಡೋಣ ಎನಿಸಿತು. ಅಲ್ಲಿ ಯಾರ ತಲೆ ಬುರುಡೆಯ ಮೇಲಾದರೂ ಬಿದ್ದರೆ ಗ್ರಹಚಾರ ಎಂದು ಆಲೋಚಿಸಿ, ಬೇಡ,
ದಾರಿಯಲ್ಲಿ ಯಾವುದಾದರೂ ಇನ್ನೊಂದು ಬೀರು ತೆರೆದಿದ್ದರೆ ಅದರಲ್ಲಿ ಇರಿಸಿ ಬಿಡುತ್ತೇನೆ ಎಂದು ತನಗೆ ತಾನೇ ಹೇಳಿಕೊಂಡಳು. ಹಾಗೆಯೇ ಮಾಡಿ ಸುಮ್ಮನಾದಳು. ಚಿಂತೆ ಇಲ್ಲ, ಹೀಗೊಂದು ಸಾರಿ ಬಿದ್ದ ಮೇಲೆ ನನಗೆ ಎಲ್ಲಿಂದ ಕೆಳಗೆ ಬಿದ್ದರೂ ಹೆದರಿಕೆಯೇ ಇರುವುದಿಲ್ಲ. ನಾನು ಅಳುವುದೂ ಇಲ್ಲ. ಮಹಡಿ ಮೆಟ್ಟುಗಳನ್ನೆಲ್ಲ ಒಂದೇ ಸಲಕ್ಕೆ ಇಳಿದು ಬಿಡುತ್ತೇನೆ. ಅಣ್ಣ ಅಮ್ಮ ಎಲ್ಲರೂ ಬಂದು ನೋಡಿ ಪಾಪಚ್ಚಿಗೆ ಏನು ಧೈರ್ಯ ಅನ್ನುತ್ತಾರೆ. ಶಾಮು, ನೀನು ಹೀಗೆ ಬಿದ್ದು ತೋರಿಸು ನೋಡೋಣ ಎಂದು ಅವನನ್ನು ಅಣಕಿಸುತ್ತಾರೆ. ಇನ್ನು ಮುಂದೆ ಮನೆಯ ಮೇಲಿಂದ ಬಿದ್ದರೂ ಕೂಡ ನಾನು ಸದ್ದು ಮಾಡದೆ ಸುಮ್ಮನಾಗಿ ಬಿಡುತ್ತೇನೆ. ಹೀಗೆ ಜಂಬ ಕೊಚ್ಚಿಕೊಳ್ಳುತ್ತಾ ಬೀಳುತ್ತಿದ್ದಳು. ಇದೇನು ಹಾಳು, ಎಷ್ಟು ಹೊತ್ತು ಬೀಳುತ್ತಿರುವುದು, ಮುಗಿಯುವುದೇ ಇಲ್ಲವೋ? ಈಗ ಸುಮಾರು ಎಷ್ಟು ಆಳ ಬಿದ್ದಿರಬಹುದು? ಭೂಗೋಳದ ಮಧ್ಯದ ತನಕ ಬಂದಿರಬೇಕು ಅಂತ ಕಾಣುತ್ತೆ. ಹಾಗಾದರೆ ಎಷ್ಟು ಮೈಲಿ? 4000 ಮೈಲಿ ಅಲ್ಲವೇ? ಹೌದು. ಶಾಮು ಭೂ ವಿವರಣೆಯನ್ನು ಉರುಹೊಡೆಯುತ್ತಿರುವಾಗ ಪಾಪಚ್ಚಿಯು ಅವನ ಎದುರಿಗೆ ಕುಳಿತು ಚೂರುಪಾರು ತಿಳಿದುಕೊಂಡಿದ್ದಾಳೆ. ಅವಳ ತಂದೆ ಬಂದ ಮೇಲೆ ಅದನ್ನೆಲ್ಲ ಹೇಳಿದರೆ ಅವರು ಬಹಳವಾಗಿ ಮುದ್ದಿಸುವರು. ಇಲ್ಲಿ ಈ ಬಿಲದೊಳಗೆ ಹೊಗಳುವವರು ಯಾರೂ ಇಲ್ಲದಿದ್ದರೂ ಪಾಪಚ್ಚಿ ತನಗೆ ತಾನೇ ಮೆಚ್ಚುತ್ತಿದ್ದಳು. 4000 ಮೈಲಿ ದೂರ ಅಲ್ಲ, ಆಳ. ಅದಿರಲಿ, ಇಲ್ಲಿನ ಸಮಾನಾಂತರ ವೃತ್ತ, ಅಕ್ಷಾಂಶ ರೇಖಾಂಶ ವೃತ್ತಗಳು ಏನೇನಿರಬಹುದು? ಪಾಪಚ್ಚಿಗೆ ಈ ಪದಗಳ ಅರ್ಥವೇ ತಿಳಿಯದು. ಆದರೂ ಜಂಬ. ಪಾಪಚ್ಚಿ ಮಾತನಾಡುತ್ತಲೇ ಬೀಳುತ್ತಿದ್ದಳು. ಹೀಗೆಯೇ ನಾನು ಭೂಗೋಳದ ಆಚೆ ಬಿದ್ದರೆ ಏನ್ ಗತಿ? ಅಲ್ಲಿಯ ಜನರು ತಲೆಕೆಳಗಾಗಿ ನೇತಾಡುತ್ತಾ ನಡೆಯುವವರಲ್ಲವೇ? ನೋಡುವುದಕ್ಕೆ ಸೊಗಸಾಗಿರುತ್ತದೆ. ಅದು ಯಾವ ದೇಶ? ಆಸ್ಟ್ರೇಲಿಕಾ ಅಲ್ಲವೇ? ಹೆಸರು ಸರಿಯಾಗಿಲ್ಲವೆಂದು ಪಾಪಚ್ಚಿಗೆ ಅನುಮಾನವಾಯಿತು. ಆದರೂ ಕೇಳಿ ನಗಲು ಶಾಮು ಇರಲಿಲ್ಲವಾದ್ದರಿಂದ ಅವಳಿಗೆ ಸಮಾಧಾನ. ಇರಲಿ, ಅಲ್ಲಿಗೆ ಹೋದ ಮೇಲೆ ಊರ ಹೆಸರು ಏನೆಂದು ಯಾರನ್ನಾದರೂ ಕೇಳಿ ತಿಳಿದುಕೊಂಡರಾಯಿತು. ಕಾಣದ ಊರಿಗೆ ನಾಲಗೆಯೇ ದಾರಿ. ಅಮ್ಮ, ಇದು ಯಾವ ಊರು? ಆಸ್ಟ್ರೇಲಿಕಾವೋ ಸ್ಯೂನಿಲೆಂಡೋ ಎಂದು ಕೇಳಿದರಾಯಿತು. ಎದುರಿಗೆ ಯಾರೋ ಆ ದೇಶದವರು ನಿಂತಿರುವ ಹಾಗೂ ಅವರನ್ನು ಕೈ ಮುಗಿದು ಕೇಳುವ ಹಾಗೂ ಪಾಪಚ್ಚಿ ಬೀಳುವಾಗಲೇ ಅಭ್ಯಾಸ ಮಾಡಿಕೊಂಡಳು. ಆಮೇಲೆ ಇಲ್ಲ ಇಲ್ಲ, ಹಾಗೆ ಪಾಪಿ ಪರದೇಶಿಯ ಹಾಗೆ ಬೀದಿಯಲ್ಲಿ ಹೋಗುವವರನ್ನು ಕೇಳುತ್ತಾ ಹೋದರೆ ಏನೂ ತಿಳಿಯದ ಮಂಕು ಅಂದಾರು. ಕೂಡದು, ಕೇಳಲೇ ಕೂಡದು, ಎಲ್ಲಿಯಾದರೂ ಬರೆದಿರುವುದಿಲ್ಲವೇ? ಓದಿಕೊಂಡರಾಯಿತು ಎಂದು ಹೇಳಿಕೊಂಡಳು. ಕೆಳಕ್ಕೆ ಕೆಳಕ್ಕೆ ಇನ್ನೂ ಬೀಳುವುದು ನಿಂತಿರಲಿಲ್ಲ. ತಳ ಸಿಕ್ಕಿರಲಿಲ್ಲ. ಪಾಪಚ್ಚಿ ಏನು ಮಾಡಿಯಾಳು? ಅವಳಿಗೆ ತುಂಬಾ ಬೇಜಾರಾಯಿತು. ಆ ಕಡೆಗೆ ಬಂತು. ಎಲ್ಲಿ ನಿದ್ದೆ ಬಂದು ಬಿಡುವುದೋ ಎಂದು ಅವಳಿಗೆ ಭಯ. ಆದ್ದರಿಂದ ಸರಸರನೆ ಮಾತನಾಡುವುದಕ್ಕೆ ಪ್ರಾರಂಭ ಮಾಡಿದಳು. ಇವತ್ತು ರಾತ್ರಿಯೆಲ್ಲ ಪಿಲ್ಲಿ ನನ್ನನ್ನು ಹುಡುಕಾಡುತ್ತಾಳೆ. ಅವಳ ತಟ್ಟೆಗೆ ಹಾಲು ಹಾಕುವುದನ್ನು ಅಮ್ಮ ಮರೆತು ಬಿಟ್ರೆ ಏನು ಮಾಡುವುದು? ಶಾಮು ಜ್ಞಾಪಿಸುತ್ತಾನೆಯೋ ಇಲ್ಲವೋ? ಪಿಲ್ಲಿ, ನೀನು ನನ್ನ ಜೊತೆಯಲ್ಲಿರಬೇಕಾಗಿತ್ತು ಕಣೆ. ಆದರೆ ನಿನಗೆ ತಿನ್ನುವುದಕ್ಕೆ ಇಲ್ಲಿ ಏನು ಸಿಕ್ಕುತ್ತೆ? ಇಲ್ಲಿ ಬಾವಲಿಗಳೇ ಇಲಿಗಳು. ಸಾಲದೇನೋ? ಬಾವಲಿಯೂ ಇಲಿಯ ಜಾತಿಯ ತಾನೆ. ಆದರೆ ಬೆಕ್ಕು ಬಾವಲಿಯನ್ನು ತಿನ್ನುತ್ತದೆಯೇ? ಬಾವಲಿ ಬೆಕ್ಕನ್ನು ತಿನ್ನುತ್ತದೆಯೇ? ತಿನ್ನು, ಬಾವಲಿಯನ್ನು ಬೆಕ್ಕುತ್ತದೆಯೇ ಎಂದು ಹೇಳುತ್ತಾ ಹೇಳುತ್ತಾ ತೂಕಡಿಸುತ್ತಾ ಆಕಳಿಸುತ್ತಾ ಬೀಳುತ್ತಿದ್ದಳು. ಹಾಗೆಯೇ ಒಂದು ಕನಸೂ ಆಯಿತು. ಕನಸಿನಲ್ಲಿ ಪಿಲ್ಲಿಯ ಕೈ ಹಿಡಿದು ನಡೆಸಿಕೊಂಡು ಪಾಪಚ್ಚಿ ಸ್ಕೂಲಿಗೆ ಹೋಗುತ್ತಾ ಇದ್ದಳು. ನಡುವೆ ದಾರಿಯಲ್ಲಿ ಪಿಲ್ಲಿಯನ್ನು ನಿಲ್ಲಿಸಿ, ನಿಜ ಹೇಳು, ಬಾವಲಿಯನ್ನು ತಿನ್ನುತ್ತೀಯೋ ಇಲ್ಲವೋ ಎಂದು ಗದರಿಸುತ್ತಿದ್ದಳು. ಆಗ ಥೊಪ್, ಏನು? ಅವಳು ತರಗೆಲೆಯ ಒಂದು ಗುಡ್ಡದ ಮೇಲೆ ಬಿದ್ದಳು. ನಿದ್ದೆಯಿಂದ ಎದ್ದಳು. ತಳ ಸಿಕ್ಕಿತು. ಗಾಜಿನ ಮೇಜು. ಪಾಪಚ್ಚಿಗೆ ಕೊಂಚವೂ ನೋವಾಗಲಿಲ್ಲ. ಎದ್ದು ಕುಳಿತು ಕಣ್ಣು ತಿಕ್ಕಿಕೊಂಡು 4 ಕಡೆಯೂ ನೋಡಿದಳು. ತಲೆಯ ಮೇಲೆ ಕತ್ತಲೆ, ಏನೂ ಕಾಣಿಸಲಿಲ್ಲ. ಮುಂದುಗಡೆ ಒಂದು ಉದ್ದವಾದ ಓಣಿ. ಅದರ ಆಚೆ ಕೊನೆಯಲ್ಲಿ ಬಿಳಿಯ ಮೊಲ ಬಿರುಬಿರನೆ ನಡೆದು ಹೋಗುತ್ತಿತ್ತು.
ಉಸಿರಾಡುವಷ್ಟು ಹೊತ್ತು ಕೂಡ ನಿಲ್ಲದೆ ಪಾಪಚ್ಚಿ ಅದರ ಹಿಂದೆ ಅತಿ ವೇಗವಾಗಿ ಓಡಿದಳು. ಹಾಗೆ ಓಡಿದ್ದು ಒಳ್ಳೆಯದೇ ಆಯಿತು. ಏಕೆಂದರೆ ಆ ಓಣಿ ಪಕ್ಕನೆ ಬಲಕ್ಕೆ ತಿರುಗಿತು. ಅಯ್ಯೋ, ನನ್ನ ಮೀಸೆ ಹಾಳಾಗಿ ಹೋಯಿತು, ಎಷ್ಟು ಹೊತ್ತಾಗಿ ಹೋಯಿತು, ಏನು ಗತಿ ಎಂದು ಗಟ್ಟಿಯಾಗಿ ಕೊಣಗುಟ್ಟುತ್ತಾ ಮೊಲವು ಬಲಕ್ಕೆ ತಿರುಗುವ ಹೊತ್ತಿಗೆ ಸರಿಯಾಗಿ ಪಾಪಚ್ಚಿಯೂ ಅದರ ಹತ್ತಿರ ಬಂದು ಸೇರಿದಳು. ಮೊಲದ ಹಿಂದೆಯೇ ಅವಳೂ ಬಲಕ್ಕೆ ತಿರುಗಿದಳು. ಅದರ ಬೆನ್ನ ಮೇಲೆಯೇ ದೃಷ್ಟಿಯನ್ನು ಯಾವಾಗಲೂ ಇಟ್ಟಿದ್ದು ಅದು ಎಲ್ಲಿಯೂ ತಪ್ಪಿಸಿಕೊಂಡು ಹೋಗದ ಹಾಗೆ ನೋಡಿಕೊಳ್ಳಬೇಕೆಂದು ತೀರ್ಮಾನಿಸಿದಳು. ಆದರೆ ಮೊಲವು ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾಗಿ ಹೋಯಿತು. ಅದರ ಸುಳಿವೇ ಸಿಕ್ಕಲಿಲ್ಲ. ಅಷ್ಟು ಬೇಗನೆ ಅದು ಮಾಯವಾದದ್ದು ಹೇಗೆಂದು ಗೊತ್ತಾಗಲೂ ಇಲ್ಲ. ಓಣಿಯೂ ಕೊನೆಗೊಂಡಿತು. ಅಲ್ಲಿ ಅಗಲವಾದ, ಹೆಚ್ಚು ಎತ್ತರವಿಲ್ಲದ ಒಂದು ದೊಡ್ಡ ಕೊಠಡಿ. ಅನೇಕ ಸಣ್ಣ ಸಣ್ಣ ದೀಪಗಳು ಅಲ್ಲಲ್ಲಿ ಮಿಣುಕುತ್ತಿದ್ದವು. ಆದ್ದರಿಂದ ಕೊಠಡಿಯಲ್ಲಿ ತಕ್ಕ ಮಟ್ಟಿಗೆ ಬೆಳಕಿತ್ತು ಎನ್ನಬಹುದು. ಸುತ್ತಲೂ ಬಾಗಿಲುಗಳು ತುಂಬ ಇದ್ದವು. ಆದರೆ ಪಾಪಚ್ಚಿಗೆ ಮಾತ್ರ ಹೊರಗೆ ಹೋಗಲು ಸಾಧಿಸಲಿಲ್ಲ. ಎಲ್ಲಕ್ಕೂ ಭದ್ರವಾಗಿ ಬೀಗ ಹಾಕಿತ್ತು. ಪಾಪಚ್ಚಿ ಬೋನಿನಲ್ಲಿಟ್ಟ ಜಿಂಕೆಯ ಮರಿಯಂತೆ ಬೆದರಿದಳು. ಒಂದು ಕಡೆಯಿಂದ ಎಲ್ಲಾ ಬೀಗಗಳನ್ನೂ ಹಿಡಿದು ಎಳೆದು ತೆಗೆಯಲು ಪ್ರಯತ್ನಿಸಿದಳು. ಹಾಗೆಯೇ ಇನ್ನೊಂದು ಸಲ ಎಲ್ಲವನ್ನೂ ಪರೀಕ್ಷಿಸಿದಳು. ಕಡೆಗೆ ಮನಸೋತು ಬೇಸತ್ತು ನಿರಾಶಳಾಗಿ ಕೊಠಡಿಯ ನಡುವೆ ಬಂದು ನಿಂತಳು. ದೇವರೇ, ನಾನು ಇಲ್ಲಿಂದ ಹೇಗೆ ತಪ್ಪಿಸಿಕೊಳ್ಳಲಿ? ಮೊಲ ಎಲ್ಲಿಗೆ ಹೋಯಿತು ಕಾಣೆನಲ್ಲ ಎಂದು ಅವಳು ವ್ಯಸನಪಟ್ಟಳು. ಆಗ ಅವಳ ಹತ್ತಿರವೇ ಇದ್ದ ಒಂದು ಗಾಜಿನ ಗುಂಡು ಮೇಜಿನ ಮೇಲೆ ಅವಳ ದೃಷ್ಟಿ ಬಿತ್ತು. ಅಲ್ಲೊಂದು ಚಿನ್ನದ ಬೀಗದ ಕೈ ಥಳಥಳನೆ ಹೊಳೆಯುತ್ತಿತ್ತು. ಅದು ಅಲ್ಲಿನ ಬೀಗಗಳಲ್ಲಿ ಯಾವುದಾದರೂ ಒಂದಕ್ಕೆ ಸರಿ ಹೋಗಬಹುದೆಂದು ಪಾಪಚ್ಚಿಗೆ ತೋರಿತು. ಆದರೆ ಅವಳ ಅದೃಷ್ಟಕ್ಕೆ ಸರಿಯಾಗಿ ಬೀಗಗಳೇ ಕೊಂಚ ದೊಡ್ಡವೋ, ಇಲ್ಲದೆ ಹೋದರೆ ಬೀಗದ ಕೈಯೇ ಕೊಂಚ ಚಿಕ್ಕದೋ, ಏಕೋ ಏನೋ ಒಂದು ಬಾಗಿಲನ್ನೂ ತೆರೆಯಲು ಸಾಧ್ಯವಾಗಲಿಲ್ಲ. ಇನ್ನೊಮ್ಮೆ ಎಲ್ಲಾ ಬೀಗಗಳನ್ನೂ ಪರೀಕ್ಷಿಸೋಣವೆಂದು ಅವಳು ಕೊಠಡಿಯ ಸುತ್ತ ಸಂಚಾರ ಮಾಡಿದಳು. ಆಗ ಅದುವರೆಗೂ ತನ್ನ ಕಣ್ಣಿಗೆ ಬೀಳದ ಬಿಳಿಯ ರೇಷ್ಮೆಯ ತೆರೆಯೊಂದನ್ನು ಕಂಡು ಆಶ್ಚರ್ಯದಿಂದ ನೋಡಿದಳು. ಅದರ ಹಿಂದೆ ಸುಮಾರು 1-1.5 ಗೇಣು ಎತ್ತರದ ಸಣ್ಣದೊಂದು ಬಾಗಿಲು ಕಾಣಿಸಿತು. ಅದಕ್ಕೆ ಹಾಕಿದ್ದುದು ಒಂದು ಚಿನ್ನದ ಬೀಗ. ಸರಸರನೆ ತನ್ನ ಕೈಯಲ್ಲಿದ್ದ ಬೀಗದ ಕೈಯಿಂದ ಅದನ್ನು ತೆರೆದಳು. ಪಾಪಚ್ಚಿಗೆ ಪರಮಾನಂದವಾಯಿತು. ಆ ಬಾಗಿಲ ಹತ್ತಿರ ಮಂಡಿಯೂರಿ ಕುಳಿತು ತಲೆ ಬಗ್ಗಿಸಿ ಹೊರಗೆ ನೋಡಿದಳು. ಅಲ್ಲಿ ಬಹಳ ವಿಚಿತ್ರವಾದ ಒಂದು ಮನೋಹರ ದೃಶ್ಯವೂ ಕಾಣಿಸಿತು. ಎಂತಹ ಸುಂದರವಾದ ಹೂದೋಟ! ಲಾಲ್ ಬಾಗಿಗಿಂತ 1000 ಪಾಲು ಸೊಗಸು. ಕಾಮನ ಬಿಲ್ಲಿನಂತೆ ಬಣ್ಣಗಳನ್ನು ಚೆಲ್ಲಿ ಒಂದರ ಮೇಲೊಂದು ಹಾಯುವ ನೀರಿನ ಬುಗ್ಗೆಗಳು, ಬಣ್ಣ ಬಣ್ಣದ ಹೂಗಳು, ಹಸಿರು ಹುಲ್ಲು, ಅಮೃತ ಶಿಲೆಯಿಂದ ಮಾಡಿದ ಪ್ರತಿಮೆಗಳ ಸಾಲು, ಹಾಡುತ್ತಾ ಕುಣಿದು ಹಾರುವ ಹಕ್ಕಿಗಳು, ಹಣ್ಣುಗಳು ಉದುರಿದ್ದರಿಂದ ಕೆಂಪಾಗಿ ಕಾಣುತ್ತಿದ್ದ ಕಾಲುದಾರಿಗಳು, ಅಲ್ಲಲ್ಲಿ ಕೆಲವರು ಆಳುಗಳು. ಇನ್ನು ಯಾರೂ ಆ ಉದ್ಯಾನದಲ್ಲಿ ಸುಳಿದಾಡುತ್ತಿರಲಿಲ್ಲ. ಆ ಹಾಳು ಬಾಗಿಲು ಇನ್ನೂ ಕೊಂಚ ಎತ್ತರವಾಗಿರಬಾರದಾಗಿತ್ತ? ಪಾಪಚ್ಚಿಯ ಅವಸ್ಥೆ ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಎನ್ನುವ ಹಾಗಾಯಿತು. ಅವಳ ತಲೆ ಕೂಡ ಆ ಬಾಗಿಲಿನಲ್ಲಿ ಹಿಡಿಯುವಂತಿರಲಿಲ್ಲ. ಅಥವಾ ಒಂದು ವೇಳೆ ನನ್ನ ತಲೆಯನ್ನು ಹೇಗಾದರೂ ತೂರಿಸಿದರೂ ಕೈಕಾಲುಗಳಿಲ್ಲದೆ ತೋಳುಗಳಿಲ್ಲದೆ ಅದು ಮಾತ್ರ ಪಾಪ ಒಂಟಿಯಾಗಿ ಹೋಗಿ ಏನು ಮಾಡಿತು? ತಸ್ಬೀರು ತೆಗೆಯುವ ಕ್ಯಾಮರಾದ ಕಾಲುಗಳ ಹಾಗೆ ನನ್ನ ದೇಹವನ್ನೂ ಬೇಕಾದಾಗ ಚಿಕ್ಕದು ದೊಡ್ಡದು ಮಾಡಿಕೊಳ್ಳಲು ಸಾಧ್ಯವಾಗುವುದಾದರೆ ಎಷ್ಟು ಅನುಕೂಲಕರವಾಗಿರುತ್ತೆ ಎಂದು ಮುಂತಾಗಿ ಪಾಪಚ್ಚಿ ಯೋಚಿಸಿದಳು. ಬಾಗಿಲ ಬಳಿ ಮಲಗಿಕೊಂಡು ಉದ್ಯಾನವನ್ನು ನೋಡುತ್ತಾ ಬಾಯಿ ಚಪ್ಪರಿಸುತ್ತಿದ್ದರೆ ಫಲವೇನು? ಯಾವುದಾದರೊಂದು ಉಪಾಯದಿಂದ ತೋಟಕ್ಕೆ ನುಗ್ಗಲೇಬೇಕೆಂದು ಅವಳು ನಿರ್ಧರಿಸಿದಳು. ಮನಸ್ಸಿಲ್ಲದ ಮನಸ್ಸಿನಿಂದ ಎದ್ದು ಗಾಜಿನ ಮೇಜಿನ ಹತ್ತಿರಕ್ಕೆ ಬಂದಳು. ಅಲ್ಲಿ ಹಿರಿಯ ಮಕ್ಕಳನ್ನು ಕಿರಿದು ಮಾಡುವ ವಿಧಾನ ಎಂಬ ಒಂದು ಪುಸ್ತಕವನ್ನೋ, ಇಲ್ಲದಿದ್ದರೆ ದೊಡ್ಡ ಬಾಗಿಲುಗಳನ್ನು ತೆಗೆಯುವ ದೊಡ್ಡದೊಂದು ಬೀಗದ ಕೈಯನ್ನೋ ಅಷ್ಟು ಹೊತ್ತಿಗೆ ಎಲ್ಲಿಂದಾದರೂ
ಯಾರಾದರೂ ತಂದು ಹಾಕಿರಬಹುದು ಎಂಬ ಭರವಸೆ, ಆಸೆ. ಆದರೆ ಇದೇನಿದು, ಮೊದಲು ಇಲ್ಲಿ ಇರಲೇ ಇಲ್ಲ. ಆಶ್ಚರ್ಯ. ನಾನು ಯೋಚನೆ ಮಾಡಿದ ಹಾಗೆಯೇ ಆಗಿದೆ. ಮೇಜಿನ ಮೇಲೆ ಒಂದು ಸಣ್ಣ ಸೀಸೆ, ಒಂದು ಪಾವು ನೀರು ಹಿಡಿಯಬಹುದು. ಅದರ ಕತ್ತಿಗೊಂದು ಪಟ್ಟಿ, ಅದರಲ್ಲಿ ಕುಡಿಯಿರಿ ಎಂದು ದಪ್ಪ ದಪ್ಪವಾದ ಅಕ್ಷರಗಳಲ್ಲಿ ಅಚ್ಚು ಹಾಕಿತ್ತು. ಅಂದರೆ ಅದನ್ನು ತಕ್ಷಣವೇ ಪಾಪಚ್ಚಿ ತೆಗೆದುಕೊಂಡು ಕುಡಿದಳೆಂದು ತಿಳಿಯಬೇಡಿ. ಇಲ್ಲ, ಪಾಪಚ್ಚಿ ಅಷ್ಟು ಪೆಚ್ಚು ಹುಡುಗಿಯೇನೂ ಅಲ್ಲ. ಶಾಮು ಆಗಿದ್ದರೆ ಅದನ್ನು ಆಗಲೇ ಕುಡಿದರೂ ಕುಡಿಯುತ್ತಿದ್ದನೋ ಏನೋ. ಆದರೆ ಪಾಪಚ್ಚಿ ಯಾವ ಔಷಧಿ ಸೀಸೆಯನ್ನು ಕಂಡರೂ ಮೊದಲು ವಿಷ ಎಂದು ಒಂದು ಕೆಂಪು ಚೀಟಿ ಅಂಟಿಸಿದೆಯೋ ಇಲ್ಲವೋ ಎಂದು ನೋಡಬೇಕು, ಅನಂತರ ಕುಡಿಯಬೇಕೋ ಬಿಡಬೇಕೋ ಯೋಚನೆ ಮಾಡೋದು ಎಂದು ಹೇಳಿಕೊಂಡಳು. ಏಕೆಂದರೆ ಅವಳು ಕೇಳಿದ್ದ ಅನೇಕ ಕಥೆಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಸಣ್ಣ ವಿಷಯಗಳನ್ನು ಸಮಯದಲ್ಲಿ ಮರೆತದ್ದರಿಂದ ಅನೇಕ ಅನಾಹುತಗಳಿಗೆ ಸಿಕ್ಕಿಕೊಂಡಿದ್ದರು. ದೊಡ್ಡವರು ಕೊಟ್ಟ ಎಚ್ಚರಿಕೆಗೆ ಅವರು ಕಿವಿಗೊಟ್ಟಿರಲಿಲ್ಲ. ಪಾಪಚ್ಚಿ ಅವೆಲ್ಲವನ್ನೂ ಯಾವಾಗಲೂ ನೆನಪಿನಲ್ಲಿ ಇಟ್ಟಿದ್ದಳು. ಉದಾಹರಣೆಗಾಗಿ, ಕಾದ ಕಬ್ಬಿಣವನ್ನು ಕೈಯಿಂದ ಹಿಡಿದರೆ ಸುಡುತ್ತದೆ, ಚಾಕುವಿನಿಂದ ಬೆರಳನ್ನು ಕುಯ್ದರೆ ನೋವಾಗುತ್ತದೆ, ರಕ್ತ ಬರುತ್ತದೆ, ಕಾಲಿನ ಮೇಲೆ ಭಾರವಾದ ಸಾಮಾನು ಬಿದ್ದರೆ ಕಣ್ಣಲ್ಲಿ ನೀರು ಬರುತ್ತದೆ, ವಿಷ ಎಂಬ ಚೀಟಿಯನ್ನಂಟಿಸಿರುವ ಸೀಸೆಯೊಳಗಿನ ವಸ್ತುವನ್ನು ಕುಡಿದರೆ ಮೈಗೆ ಕೆಡಕಾಗುತ್ತದೆ ಇತ್ಯಾದಿ. ಆದರೆ ಆ ಸೀಸೆಯಲ್ಲಿ ಅಂಥದ್ದು ಏನೂ ಬರೆದಿರಲಿಲ್ಲ. ಕುಡಿಯಿರಿ ಅಷ್ಟೇ. 4 ಅಕ್ಷರ ಮುದ್ದಾಗಿ ಗುಂಡು ಗುಂಡೆಗೆ ಅಚ್ಚಾಗಿತ್ತು. ಕುಡಿಯುವುದಕ್ಕೆ ಮೊದಲು ಒಂದು ತೊಟ್ಟನ್ನು ನಾಲಿಗೆಯ ತುದಿಗೆ ತೊಟಕಿಸಿಕೊಂಡು ರುಚಿ ನೋಡಿದಳು. ಬಹಳ ಚೆನ್ನಾಗಿತ್ತು. ಬೇಲದ ಹಣ್ಣಿನ ಪಾನಕ, ಸೊಗದೆ ಬೇರಿನ ಶರಬತ್ತು, ಮಾವಿನ ಹಣ್ಣಿನ ರಸಾಯನ, ಇವು 3ರ ರುಚಿಯೂ ವಾಸನೆಯೂ ಅದರಲ್ಲಿ ಸೇರಿತು. ಕೊಂಚವೂ ಅನುಮಾನಿಸದೆ ಪಾಪಚ್ಚಿ ಎಲ್ಲವನ್ನೂ ಕುಡಿದೇ ಬಿಟ್ಟಳು. ಹಾ, ಇದೇನು, ನಾನು ಪುಟಾಣಿ ಹುಡುಗಿಯಾಗುತ್ತಿದ್ದೇನೆ ಎಂದು ಪಾಪಚ್ಚಿ ಬೆಚ್ಚಿದಳು. ಹೌದು, ಅವಳು ಹೇಳಿದ್ದು ನಿಜ. ಬಹಳ ಬೇಗನೆ ಒಂದು ಗೇಣು ಎತ್ತರದ ಹುಡುಗಿಯಾಗಿ ಬಿಟ್ಟಿದ್ದಳು. ಆಗ ಅವಳ ಮುಖ ಸಂತೋಷದಿಂದ ಅರಳಿತು. ಸಣ್ಣ ಬಾಗಿಲಿನಿಂದ ಹೊರಗೆ ಹೋಗಿ ಆ ಉದ್ಯಾನವನ್ನು ಕಣ್ಣಾರೆ ಕಾಣಬಹುದೆಂದು ಅವಳು ಹಿಗ್ಗಿದಳು. ಆದರೆ ಅವಳಿಗೆ ಕೊಂಚ ಹೆದರಿಕೆಯೂ ಆಯಿತು. ಹೀಗೆಯೇ ಚಿಕ್ಕದಾಗುತ್ತಾ ಆಗುತ್ತಾ ಉರಿಯುವ ಮೊಂಬತ್ತಿಯ ಹಾಗೆ ಏನೂ ಉಳಿಯದೆ ನಾನು ಕರಗಿ ಹೋಗಿಬಿಟ್ರೆ ಏನು ಗತಿ, ಆಗ ನಾನು ಹೇಗಿರುತ್ತೇನೆ ಎಂದು ಯೋಚಿಸಿದಳು. ಉರಿದು ಮುಗಿದು ಏನೂ ಉಳಿಯದ ಮೊಂಬತ್ತಿ ಹೇಗಿರುತ್ತದೆ ಎಂದು ಮನಸ್ಸಿನಲ್ಲಿಯೇ ಚಿತ್ರಿಸಲು ಯತ್ನಿಸಿದಳು. ಅದನ್ನು ಯಾರೂ ನೋಡಿಲ್ಲವಾದ್ದರಿಂದ ಅವಳಿಗೂ ಅದು ಬಗೆಹರಿಯಲಿಲ್ಲ. ದೇವರ ದಯೆಯಿಂದ ಅವಳಿಗೆ ಅದು ತಿಳಿಯಬೇಕಾಗಿಯೂ ಇರಲಿಲ್ಲ. ಏಕೆಂದರೆ ಔಷಧಿಯ ಪ್ರಭಾವ ಬೇಗ ಕಡಿಮೆಯಾಗುತ್ತಾ ಬಂತು. ಚಿಕ್ಕ ಚಿಕ್ಕದಾಗುವುದು ನಿಂತು ಹೋಯಿತು. ಪಾಪಚ್ಚಿ ತೋಟದ ಬಾಗಿಲ ಕಡೆ ಬೇಗ ಬೇಗ ನಡೆದಳು. ಆದರೆ ಮೊದಲು ಹಿಂತಿರುಗಿದಾಗ ಅವಳು ಆ ಬಾಗಿಲ ಬೀಗವನ್ನು ಹಾಕಿಬಿಟ್ಟಿದ್ದಳು. ಬೀಗದ ಕೈಯನ್ನು ಯಥಾಸ್ಥಿತಿ ಗಾಜಿನ ಮೇಜಿನ ಮೇಲೆ ಇರಿಸಿದ್ದಳು. ಈಗ ಅದನ್ನು ತೆಗೆಯುವುದು ಹೇಗೆ? ಕೈಗೆ ಎಟಕದ ಆ ಮೇಜಿನಿಂದ ಬೀಗದ ಕೈಯನ್ನು ಹೇಗೆ ಸಂಪಾದಿಸುವುದು? ಮೇಜಿನ ಕಾಲನ್ನು ಹಿಡಿದು ಹತ್ತಲು ಶ್ರಮಿಸಿ ಅವಳು ಜಾರಿ ಬಿದ್ದಳು. ಪಾಪಚ್ಚಿ ಆಸೆ ಪಟ್ಟದ್ದೆಲ್ಲವೂ ಹಾಳಾಯಿತು. ಇನ್ನೇನು ಮಾಡುವುದು? ಅಳುತ್ತಾ ಕುಳಿತಳು. ಸಾಕು, ನಿಲ್ಲಿಸು, ಬಾಯಿ ಮುಚ್ಚು, ಅತ್ತರೆ ಇಲ್ಲಿ ಯಾರೂ ಬಂದು ಎತ್ತಿಕೊಳ್ಳುವುದಿಲ್ಲ. ಇದು ಪಾಪಚ್ಚಿ ತನಗೆ ತಾನೇ ಹೇಳಿಕೊಂಡ ಮಾತು. ಹೀಗೆ ತನಗೆ ತಾನೇ ಬೈದುಕೊಂಡು ಹೊಡೆದುಕೊಂಡು ಬುದ್ಧಿವಾದ ಹೇಳಿಕೊಂಡು ಸಮಾಧಾನ ತಂದುಕೊಳ್ಳುವುದು ಅವಳ ಪದ್ಧತಿ. ಹಿಂದೆ ಒಂದು ಸಲ ಶಾಮುವಿನ ಪುಸ್ತಕದ ಒಂದು ಹಾಳೆಯನ್ನು ಹರಿದದ್ದಕ್ಕಾಗಿ ತನಗೆ ತಾನೇ ಕಿವಿ ಹಿಂಡಿಕೊಂಡು ಅದು ಹುಣ್ಣಾಗಿ 5-6 ದಿನ ಆಸ್ಪತ್ರೆಗೆ ಹೋಗಬೇಕಾಗಿ ಬಂದಿತ್ತು. ಇನ್ನೊಂದು ಸಾರಿ ತಾನೂ ಪಾಪಚ್ಚಿಯೂ ಶಾಮು ಸ್ಕೂಲಿಗೆ ಹೋದ ಮೇಲೆ ಮನೆಯಲ್ಲಿ ಅವಳೊಂದಿಗೆ ಆಟವಾಡಲು ಬೇರೆ ಯಾರೂ ಇರುತ್ತಿರಲಿಲ್ಲ. ಅವಳ ಸ್ಕೂಲು ಬೆಳಗ್ಗೆ ಮುಗಿದಿರುತ್ತದೆ. ಆದ್ದರಿಂದ ಅವಳು
ತಾನೇ ಇಬ್ಬರು ಎಂದು ಭಾವಿಸಿಕೊಳ್ಳುವಳು. ಕಣ್ಣಾಮುಚ್ಚಾಲೆ ಆಟವಾಡುತ್ತಾ ಪಾಪಚ್ಚಿಯ ಹತ್ತಿರ ಯಾವುದೋ ಒಂದು ಸುಳ್ಳು ಹೇಳಿದ್ದಕ್ಕಾಗಿ ತನ್ನನ್ನೇ ಬಹಳವಾಗಿ ಹೊಡೆದುಕೊಂಡು ಬಿಟ್ಟಿದ್ದಳು. ಹೀಗೆಯೇ ಯಾರೂ ಹತ್ತಿರದಲ್ಲಿ ಇಲ್ಲದಿದ್ದರೆ ತಾನು ಇಬ್ಬರೆಂದು ಭಾವಿಸಿಕೊಂಡು ಮಾತನಾಡುವುದು ಅವಳಿಗೆ ಅಭ್ಯಾಸವಾಗಿತ್ತು. ಆದರೆ ಈಗ ನನ್ನನ್ನು ಇಬ್ಬರೆಂದು ಇಟ್ಟುಕೊಳ್ಳುವುದಕ್ಕಾಗುವುದೇ ಇಲ್ಲ. ಸರಿಯಾದ ಹುಡುಗಿ ಒಬ್ಬಳಿಗೆ ಕೂಡ ಸಾಲದು ಈ ನನ್ನ ವಾಮನಾವತಾರ ಎಂದು ಅಂದುಕೊಂಡಳು. ಪಾಪಚ್ಚಿ ಮೇಜಿನ ಕೆಳಗೆ ನೆಲದ ಮೇಲೆ ಕುಳಿತು ಕೊರಗುತ್ತಿದ್ದಳು. ಚಿನ್ನದ ಬೀಗದ ಕೈಯಿನ ಹೊಳಪು ಎಲ್ಲೋ ಆಕಾಶದಲ್ಲಿ ಕಾಣಿಸುತ್ತಿತ್ತು. ಅಳುವನ್ನು ಕೊಂಚ ಹೊತ್ತಿನ ಮೇಲೆ ನಿಲ್ಲಿಸಿ ಅವಳು ಸುತ್ತಮುತ್ತ ಇನ್ನೊಂದು ಸಾರಿ ನೋಡಿದಳು. ಗೋಡೆಯ ಅಂಚಿನಲ್ಲಿಯೇ ನಡೆದುಕೊಂಡು ಬಂದಳು. ಇನ್ನು ಯಾವುದಾದರೂ ಬಾಗಿಲುಗಳಾಗಲಿ ತೆರೆಗಳಾಗಲಿ ಇವೆಯೇ ಎಂದು ಪರೀಕ್ಷಿಸಿದಳು. ಯಾವುದೂ ಇರಲಿಲ್ಲ. ಆಗ ಅಲ್ಲಿ ಅವಳು ಕುಳಿತಿದ್ದ ಜಾಗದಲ್ಲಿಯೇ ಒಂದು ಸಣ್ಣ ಗಾಜಿನ ಪೆಟ್ಟಿಗೆ, ಶಾಮುವಿನ ಜಾಮೆಟ್ರಿ ಪೆಟ್ಟಿಗೆಯಷ್ಟೇ ಚಿಕ್ಕದು. ಪಾಪಚ್ಚಿ ಅದನ್ನು ತೆರೆದು ನೋಡಿದಳು. ಅದರಲ್ಲಿ ಒಂದು ಜಿಲೇಬಿ. ತಿನ್ನಿರಿ ಎಂಬ 3 ಕನ್ನಡ ಅಕ್ಷರಗಳನ್ನು ಒಂದಕ್ಕೊಂದು ಸೇರಿಸಿ ಹೆಣದ ಹಾಗೆ ಇತ್ತು ಅದರ ಆಕಾರ. ಏನಾದರೂ ಆಗಲಿ, ಇದನ್ನು ತಿಂದು ಬಿಡುತ್ತೇನೆ. ಎತ್ತರವಾಗಿ ಬೆಳೆದರೆ ಬೀಗದ ಕೈಯನ್ನು ತೆಗೆದುಕೊಳ್ಳಬಹುದು. ಇನ್ನೂ ಚಿಕ್ಕದಾದರೆ, ಎತ್ತರ ಕಡಿಮೆಯಾದರೆ ಬಾಗಿಲ ಸಂದಿನಿಂದಲೇ ತೋಟಕ್ಕೆ ನುಗ್ಗಿಬಿಡಬಹುದು. ಅಂತೂ ಜಿಲೇಬಿ ಚೆನ್ನಾಗಿರುವ ಹಾಗಿದೆ, ಆದದ್ದಾಗಲಿ ಎಂದು ಪಾಪಚ್ಚಿ ನಿರ್ಧಾರ ಮಾಡಿದಳು. ತನ್ನ ಎತ್ತರ ಹೆಚ್ಚುತ್ತದೆಯೋ ಕಡಿಮೆಯಾಗುವುದೋ ಎಂಬುದನ್ನು ಗೊತ್ತು ಮಾಡಲು ಮೊದಲು ತನ್ನ ಅಂಗೈಯನ್ನು ತಲೆಯ ಮೇಲಿಟ್ಟುಕೊಂಡಳು. ಅನಂತರ ಒಂದು ಚೂರನ್ನು ಮುರಿದು ಬಾಯಿಗೆ ಹಾಕಿಕೊಂಡಳು. ಏನೂ ಆಗಲಿಲ್ಲ. ಹಿಂದೆ ಇದ್ದ ಹಾಗೆಯೇ. ಪಾಪಚ್ಚಿಗೆ ಕೊಂಚ ಆಶಾಭಂಗವಾಯಿತು. ನಿಜವಾಗಿ ನೋಡಿದರೆ ಅವಳ ವ್ಯಥೆಗೆ ಯಾವ ಕಾರಣವೂ ಇರಲಿಲ್ಲ ಅಲ್ಲವೇ? ಸಾಧಾರಣವಾಗಿ ಜಿಲೇಬಿ ತಿಂದರೆ ಕೂಡಲೇ ಮಕ್ಕಳ ಎತ್ತರ ಎಳ್ಳಷ್ಟೂ ಹೆಚ್ಚುವುದಿಲ್ಲ. ಆದರೂ ಅಲ್ಲಿ ಪಾತಾಳದಲ್ಲಿ ತಿಂದಿದ್ದ ಎಲ್ಲಕ್ಕೂ ಒಂದು ಅದ್ಭುತವಾಗಲೇಬೇಕೆಂದು ಅವಳು ಎದುರು ನೋಡುತ್ತಿದ್ದಳು. ಏನೂ ಆಗಲಿಲ್ಲ. ಸರಿ, ಇನ್ನೇನು ಮಾಡುವುದು? ಜಿಲೇಬಿಯ ರುಚಿ ಚೆನ್ನಾಗಿತ್ತು. ಆದ್ದರಿಂದ ಅವಳು ಅದನ್ನು ಸಂಪೂರ್ಣ ತಿಂದು ಮುಗಿಸಿದಳು. ಚಿಲಿಪಿಲಿ ಗುಟ್ಟುವ ಗುಬ್ಬಚ್ಚಿ ಹಕ್ಕಿ, ಹಾಲಿನ ಬಣ್ಣದ ಬೆಳ್ಳಕ್ಕಿ ಹಕ್ಕಿ. ಚಿಲಿಪಿಲಿ ಗುಟ್ಟುವ ಗುಬ್ಬಚ್ಚಿ ಹಕ್ಕಿ, ಹಾಲಿನ ಬಣ್ಣದ ಬೆಳ್ಳಕ್ಕಿ ಹಕ್ಕಿ. ಕಾಕಾ ಕಾಕಾ ಕೂಗುವ ಕಪ್ಪು ಕಾಗೆ ಹಕ್ಕಿ. ಕುಹು 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 ಹಾಡುವ ಕೋಗಿಲೆ ಹಕ್ಕಿ. ಇದುವರೆಗೂ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಕಥೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೇಳಿದಿರಿ.